ಅಂದ್ರೆ ಎಲ್ಲ ಒಂದು ವಿದ್ಯಾರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ. ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಧಿಸೂಚನೆ ರಿಲೀಸ್ ಮಾಡ್ತಾರ ಅಂತೇಳಿ. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ನೋಟಿಸ್ ಕಳಿಸಿದಂತ ದಿನಾಂಕ ಸುಮಾರು 13/6/2025 ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ನಾನು ಮೊದಲಿಗೆ ಅಂದ್ರೆ ಒಂದು ತಿಂಗಳ ಆತ ಬತ್ತು ಆ ಒಂದು ವಿಡಿಯೋ ಮಾಡಿ ಮುಂಚಿತವಾಗಿನೇ ತಿಳಿಸ್ಕೊಟ್ಟಿದ್ದೇನೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅಧಿಸೂಚನೆ ಬರುತ್ತೆ ಅಂತೇಳಿ. ಅದರ ಪ್ರಕಾರನೇ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವ ಅಂದ್ರೆ 2165 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಇದಕ್ಕೆ ಅಭ್ಯರ್ಥಿಗೆ ಗೊತ್ತಿರುವಂತೆ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು, ಅದೇ ರೀತಿ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು, ಮತ್ತೆ ನೀವೇನಾದ್ರೂ ಡಿಪ್ಲೊಮಾ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಮಹಿಳೆಯರು ಪುರುಷರು ಇಬ್ಬರು ಅರ್ಜಿನ ಸಲ್ಲಿಸಬಹುದಾಗಿರತ್ತೆ. ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ಒಂದು ಪೋಸ್ಟಿಗೆ ನೋಟಿಸ್ ಆಗಿರತ್ತೆ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಏನೇನ್ ಚೇಂಜಸ್ ಮಾಡಿದ್ದಾರೆ, ಅದ ನಂತರ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಯಾವುದೇ ರೀತಿಯಾಗಿ ಗೊಳ್ಳು ಫಾರಂ ತಿಳಿಸ್ಕೊಡ್ತಾ ಇಲ್ಲ. ಅಧಿಸೂಚನೆ 13ನೇ ತಾರೀಕದಂದು ರಿಲೀಸ್ ಮಾಡಿದ್ದಾರೆ. 13 ಜೂನ್ 2025 ಈ ಒಂದು ದಿನಾಂಕದಂದು ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ತುಂಬಾ ಜನ ಕಾಯ್ತಾ ಇದ್ರೆ, ಸುಮಾರು 2-3 ವರ್ಷ ಆಯ್ತು ನೋಟಿಸ್ ಆಗಿಲ್ಲ ಕರ್ನಾಟಕ KSP ಇಲಾಖೆಯಿಂದ. ಈಗ ಅಧಿಸೂಚನೆ ಆಗಿರತ್ತೆ, ಅದ್ರ ಪ್ರಕಾರ ತಿಳಿಸ್ಕೊಡ್ತಾನೆ. ವಿಡಿಯೋ ಶೇರ್ ಮಾಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಬನ್ನಿ ಸಾಂತ್ರ. ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಂಸ್ಥೆ ಹೆಸರು ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಪೊಲೀಸ್ ಇಲಾಖೆ ಇದು ಸಂಸ್ಥೆ ಆಗಿರತ್ತೆ. ಎಲ್ಲಿಂದ ನೋಟಿಸ್ ಬಂದಿದೆ ಸ್ವಲ್ಪ ನೋಡಿ. ಇದು ಆಫರ್ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ನಂಬರ್ 2, ಅದ ನಂತರ ನೃಪತುಂಗ ರಸ್ತೆ, ಬೆಂಗಳೂರು. ಇಲ್ಲಿದಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದ್ರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ. ವಿಷಯ ಏನ್ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೇನೆ. ಅದ ನಂತರ ಏನ್ ನೋಟಿಸ್ ಅಲ್ಲಿ ಬಂದಿದೆ ಅದ್ರ ಪ್ರಕಾರ ನಿಮಗೆ ವಿವರಣೆ ಕೊಟ್ಕೋತ ಹೋಗ್ತೇನೆ. ಇಲ್ಲಿ ನೋಡಿ, ಇನ್ನೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಈಗ ಕರ್ನಾಟಕ ರಾಜ್ಯ ಅಂದ್ಮೇಲೆ ಅಖಿಲ ಕರ್ನಾಟಕ ರಾಜ್ಯದಲ್ಲಿ 1ನೇ ಬೆಟಾಲಿಯನ್, 2ನೇ ಬೆಟಾಲಿಯನ್, 3, 4, 5 ಈ ರೀತಿಯ ಬೆಟಾಲಿಯನ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಒಂದು ಪೋಸ್ಟ್ ಗಳನ್ನ ಆಯ್ಕೆ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯ ಆದ್ಮೇಲೆ ಜಿಲ್ಲೆ ವೈಸ್ ಬರತ್ತೆ. ಈಗ ಬೆಂಗಳೂರು ಅಂದ್ಮೇಲೆ 1ನೇ ಬೆಟಾಲಿಯನ್, 2ನೇ ಬೆಟಾಲಿಯನ್, 4, 5, 6, 7, 8 ಈ ರೀತಿಯ ಬೆಟಾಲಿಯನ್ ಇರ್ತವೆ. ಅದರಲ್ಲಿ ಖಾಲಿ ಇರುವಂತಹ ಪೋಸ್ಟ್ಗೆ ಅಪ್ಲೈ ಮಾಡಬೇಕು. ಮತ್ತು ಅಖಿಲ ಕರ್ನಾಟಕದಲ್ಲಿ ಕೂಡ ಅಪ್ಲೈ ಮಾಡಬಹುದು. ಇನ್ನು ನೋಡಿ ಸಾತ್ರೆ ವಿಷಯ ನೋಡಿ, ಈ ಒಂದು KSRP ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ಅದ ನಂತರ RPC, KSRP ಮತ್ತು RPC ಗೆ ಸಂಬಂಧಪಟ್ಟಂತೆ ಸ್ಥಳೀಯೇತರ 1,500 ಹುದ್ದೆಗಳು. ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟಂತೆ 445 ಪೋಸ್ಟ್. ಇದು 1,500 ಪೋಸ್ಟ್. ಅದ್ರ ಬಳಿಕ 445 ಪೋಸ್ಟ್. ಇದು ಸ್ಥಳೀಯ ವೃಂದ, ಅದ ನಂತರ ಸ್ಥಳೀಯೇತರ ವೃಂದ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಹುದ್ದೆಗಳಿಗೆ ಮತ್ತು IRB ಅಂತೇಳಿ ಮುನಿರಾಬಾದ ಘಟಕಕ್ಕೆ ಸಂಬಂಧಪಟ್ಟಂತೆ 220 ಪೋಸ್ಟ್ ಹುದ್ದೆಗಳು ನೇರ ನೇಮಕಾತಿಗೆ ಮೂಲಕ ಭರ್ತಿ ಮಾಡುವ ವರ್ಗೀಕರಣ ಕಳಿಸಲಾಗಿದೆ. ಈಗ ಮೂಲ ಭರ್ತಿ ಮಾಡುವಂತ ವರ್ಗೀಕರಣ ಕಳಿಸ್ಕೊಟ್ಟಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಯಾವುದು ಏನು ಅಂತ ಇದು ನಿಮ್ಗೆ ಬೇಕಾಗಿಲ್ಲ. ಈಗ ಪೋಸ್ಟ್ಗೆ ಸಂಬಂಧಪಟ್ಟಂತೆ ವಿವರಣೆ ಬಗ್ಗೆ ನೋಡೋಣ. ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಯಾವುದು ಏನು ಅಂತೇಳಿ ಈಗ ತಿಳಿಸ್ಕೊಟ್ಟೇನಲ್ಲ. ಟೋಟಲ್ ಆಗಿ ಅಖಿಲ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಬೆಟಾಲಿಯನ್ 1, ಬೆಟಾಲಿಯನ್ 2, 3, 4 ಈ ರೀತಿಯಾಗಿರತ್ತೆ. ಟೋಟಲ್ ಖಾಲಿ ಇರುವಂತಹ ಪೋಸ್ಟ್ 2165 ಪೋಸ್ಟ್ ಅಖಿಲ ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ. ಮತ್ತು ಆಯ್ಕೆದ ಅಭ್ಯರ್ಥಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಇರತ್ತೆ KSP ದಲ್ಲಿ. ಇದು ಸಂಸ್ಥೆ ಹೆಸರು ಆಗಲೇ ತಿಳಿಸ್ಕೊಟ್ಟಿರುವಂತ ಕರ್ನಾಟಕ ರಾಜ್ಯ ಪೊಲೀಸು. ಇಲ್ಲಿ ಖಾಲಿರುವಂತಹ ಪೋಸ್ಟ್ KSRP, ಅದ ನಂತರ RPC ಇದೇ ಪೋಸ್ಟ್ ಇರತ್ತೆ. ಇನ್ನೊಂದು 2 ನೋಟಿಸ್ ಕೊಟ್ಟಿದ್ದಾರೆ ಅವರು. ಮೊದಲನೇ ನೋಟಿಸ್, ಅದ ನಂತರ 2ನೇ ನೋಟಿಸ್ ಅಂತೇಳಿ. ಇದು 2ನೇ ನೋಟಿಸ್ ಆಗಿರತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವ ಅಂತ ಹೇಳಿ ಸ್ವಲ್ಪ ಗಮನ ಕೊಡಿ. ಆಗಲೇ ತಿಳಿಸ್ಕೊಟ್ಟಿರುವಂತೆ ಬೆಟಾಲಿಯನ್ 1, 2ನೇ ಬೆಟಾಲಿಯನ್, 3ನೇ ಬೆಟಾಲಿಯನ್, 4ನೇ ಬೆಟಾಲಿಯನ್ ಈ ರೀತಿ ಕೊಟ್ಟಿದ್ದಾರೆ. ಅಂದ್ರೆ ಭಾಗ ಕೊಟ್ಟಿದ್ದಾರೆ, ಪಡೆ ಅಂತೇಳಿ. 1ನೇ ಪಡೆ, 2ನೇ ಪಡೆ, 3ನೇ ಪಡೆ ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಯಾವ್ಯಾವ ಪಡೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಒಟ್ಟು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗೆ ಇದು ಸ್ಪೋರ್ಟ್ ಕ್ಯಾಂಡಿಡೇಟ್ಗೆ ಅಭ್ಯರ್ಥಿಗೆ ಎಷ್ಟಿದ್ದಾವೆ, ಅದ ನಂತರ ಇಲ್ಲಿ ಪಡೆಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ವರ್ಗೀಕರಣ ಮಾಡಿದ್ದಾರೆ. ಇದು ಮೊದಲನೇದಾಗಿ ಪುರುಷ ಅಭ್ಯರ್ಥಿಗೆ ಇವ್ರು ಕೊಟ್ಟಿರುವಂತ ಮಾಹಿತಿ. ಎರಡನೇದಾಗಿ ತೆಳಗಡೆ ಕೊಟ್ಟಿದ್ದಾರೆ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ, ಗಮನ ಇಟ್ಟು ನೋಡ್ಕೊಳ್ಳಿ. ಯಾವ್ಯಾವ ಒಂದು ಬೆಟಾಲಿಯನ್ ದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಮಹಿಳಾ ಅಭ್ಯರ್ಥಿಗೆ ಮತ್ತು ಪುರುಷ ಅಭ್ಯರ್ಥಿಗೆ, ಇದ್ರ ವೈಸ್ ಅನ್ನ ತಿಳಿಸ್ಕೊಡ್ತಾನೆ. ಅಥವಾ ಈ ಒಂದು ಅನುಬಂಧ ಬೇಕಂದ್ರೆ ನಮ್ಮ ಒಂದು
ಟೆಲಿಗ್ರಾಮ್ ಗ್ರೂಪದಲ್ಲಿ ಕೊಟ್ಟಿದ್ದೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಹಿತಿಯನ್ನ ಪಡೆದುಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಯಾವ್ಯಾವ ಎಷ್ಟು ಪೋಸ್ಟ್ ಖಾಲಿ ಅದಾವ ಅಂತೇಳಿ. ನೋಡಿ, ಮೊದಲನೇದಾಗಿ ಈ ಒಂದು RPC ಅಂತೇಳಿ ಪುರುಷ ಅಭ್ಯರ್ಥಿಗೆ ಮುಖ್ಯುಳದ ವೃಂದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಹುದ್ದೆಗಳು. ಇಲ್ಲಿ ಮೊದಲನೇ ಪಡೆಯಲ್ಲಿ ಸುಮಾರು 149 ಪೋಸ್ಟ್ ಖಾಲಿ ಇರತ್ತೆ. ಪುರುಷ ಅಭ್ಯರ್ಥಿಗೆ ಹೇಳ್ತಾ ಇರೋದು. ಈಗ ಮಹಿಳಾ ಅಭ್ಯರ್ಥಿಗೆ ನಂತರ ತಿಳಿಸ್ಕೊಡ್ತಾನೆ. ಇಲ್ಲಿ ಖಾಲಿ ಇದಾವೆ. ಎರಡನೇ ಬೆಂಗಳೂರು ಬೆಳಗಾವಿಗೆ ಸಂಬಂಧಪಟ್ಟಂತೆ ಎರಡನೇ ಪಡೆ ಬೆಳಗಾವಿಯಲ್ಲಿ ಆಗಿರತ್ತೆ 175 ಪೋಸ್ಟ್. ಅದ್ರ ಬಳಿಕ ಮೂರನೇ ಪಡೆ ಬೆಂಗಳೂರಿನಲ್ಲಿ 110 ಪೋಸ್ಟ್. ಸಾಮಾನ್ಯ ಅಭ್ಯರ್ಥಿಗಳಿಗೆ, ಅದ ನಂತರ ಕ್ರೀಡಾಕೂಟದವ್ರಿಗೆ 3 ಪೋಸ್ಟ್ ಇರತ್ತೆ. ಇಲ್ಲಿ ಕ್ರೀಡಾಕೂಟದವ್ರಿಗೆ ನೋಡಿ, ಇದು ಕ್ರೀಡಾಕೂಟದ ಅಭ್ಯರ್ಥಿ ಕೂಡ ಅರ್ಜಿ ಕರೆದಿರ್ತಾರೆ. ನಾನು ನಾರ್ಮಲ್ ಆಗಿ ತಿಳಿಸ್ಕೊಡ್ತಾ ಇರೋದು. 4ನೇ ಬೆಟಾಲಿಯನ್ ಬೆಂಗಳೂರು 141. ಐದನೇ ಪಡೆ ಮೈಸೂರಿಗೆ ಸಂಬಂಧಪಟ್ಟಂತೆ 159. ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಸ್ವಲ್ಪ ತಿಳ್ಕೊಳ್ಳಿ. ಆಗಲೇ ತಿಳಿಸ್ಕೊಟ್ಟಿರುವಂತೆ ಮೊದಲನೇ ಪಡೆ, ಎರಡನೇ ಪಡೆ, 4ನೇ ಪಡೆ ಈ ರೀತಿಯಾಗಿ ಬೇರೆ ಇರತ್ತೆ. ಜಿಲ್ಲಾ ವೈಸ್ ಬೇರೆ ಇರತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ 7ನೇ ಪಡೆಯಲ್ಲಿ ನೋಡ್ಸ ಅಂದ್ರೆ ಮಂಗಳೂರಿನಲ್ಲಿ 254 ಪೋಸ್ಟ್ ಖಾಲಿ ಇರತ್ತೆ KSRP. ಅದ ನಂತರ RPC ಅಂತೇಳಿ. ಇಲ್ಲಿ 8ನೇ ಪಡೆಯಲ್ಲಿ ಶಿವಮೊಗ್ಗದಲ್ಲಿ 146 ಪೋಸ್ಟ್. ಅದ ನಂತರ ಬೆಂಗಳೂರಿನಲ್ಲಿ 9ನೇ ಪಡೆ ಆಗಿರುವಂತ ಬೆಂಗಳೂರು 77 ಪೋಸ್ಟ್. ಸಿಗಾಮಿಯಲ್ಲಿ ಸುಮಾರು 11 ಪೋಸ್ಟ್ ಇರತ್ತೆ. ಅದ ನಂತರ ಈ ಒಂದು ಹಾಸನ ಜಿಲ್ಲೆಯಲ್ಲಿ 102 ಪೋಸ್ಟ್. ತುಮಕೂರು ಜಿಲ್ಲೆಯಲ್ಲಿ 102 ಪೋಸ್ಟ್. ಟೋಟಲ್ ಆಗಿ ಈ ಒಂದು ಪುರುಷ ಅಭ್ಯರ್ಥಿಗಳಿಗೆ 1426 ಪೋಸ್ಟ್ ಖಾಲಿ ಇರತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲಾರು ಕೂಡ. ಇದನ್ನು ಸೇರಿಸ್ಕೊಂಡು ಟೋಟಲ್ ಆಗಿ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ಅಭ್ಯರ್ಥಿಗೆ ಇರತ್ತೆ. ಅದ ನಂತರ ಈ ಕ್ರೀಡಾಕೂಟದವ್ರಿಗೆ ಇರತ್ತೆ. ಎಲ್ಲ ಕೂಡಿಸ್ಕೊಂಡು 1426 ಪೋಸ್ಟ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ಪುರುಷ ಅಭ್ಯರ್ಥಿಗಾದ್ರೆ ಇದರಲ್ಲಿ KSRP 1 ಕೊಟ್ಟಿದ್ದಾರೆ. ಅದ ನಂತರ RPC 1 ಬೇರೆ ಆಗಿರತ್ತೆ. ಅನುಬಂಧ 1, ಅನುಬಂಧ 2 ಅಂತೇಳಿ ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ಕೊಡಿ. ಮಹಿಳೆಯರಿಗೆ ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ ಅವರು ಸರ್ಕಾರದ ಮಾನದಂಡಗಳ ಪ್ರಕಾರ. ಮಹಿಳಾ ಅಭ್ಯರ್ಥಿ ನೋಡಿ, ಇಲ್ಲಿ 2ನೇ ಪಡೆಯಲ್ಲಿ ಬೆಳಗಾವಿಯಲ್ಲಿ ಸುಮಾರು 15 ಪೋಸ್ಟ್ ಇರತ್ತೆ. ಅದ ನಂತರ 4ನೇ ಪಡೆಯಲ್ಲಿ ಬೆಂಗಳೂರಿನಲ್ಲಿ 31 ಪೋಸ್ಟ್. 5ನೇ ಪಡೆ ಮೈಸೂರಿನಲ್ಲಿ ಸುಮಾರು 28 ಪೋಸ್ಟ್. ಟೋಟಲ್ ಆಗಿ 74 ಪೋಸ್ಟ್ ಖಾಲಿ ಇರತ್ತೆ. ಇದು ಮಹಿಳಾ ಅಭ್ಯರ್ಥಿಯಾಗಿರತ್ತೆ. ಇಲ್ಲಿ ಎಲ್ಲ ಸೇರಿಸ್ಕೊಂಡು 1500. ಇದು ಸಾಮಾನ್ಯ ಅಭ್ಯರ್ಥಿಗೆ ಬೇರೆ ಆಗಿರತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗೆ 30 ಪೋಸ್ಟ್ ಇರತ್ತೆ. ಸಾರಿ 2, ಅದ ನಂತರ 1 4 ಪೋಸ್ಟ್ ಇರತ್ತೆ. ಅಲ್ಲಿ ಟೋಟಲ್ 30 ಪೋಸ್ಟ್ ಕೊಟ್ಟಿದ್ದಾರೆ. ಮೇಲಿಂದ ತೆಳಗಿಂದ 2 ಕೂಡಿಸ್ಕೊಂಡು. ಇದು ಒಂದು ಕಡೆ ಆದ್ರೆ, ಇನ್ನು ಮಹಿಳಾ ಅಭ್ಯರ್ಥಿ ಪುರುಷ ಅಭ್ಯರ್ಥಿಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಮೊದಲನೇ ಪಡೆ ಬೆಳಗಾವಿಯಲ್ಲಿ 44 ಪೋಸ್ಟ್. ಇದು ಪುರುಷ ಅಭ್ಯರ್ಥಿಗೆ ಗಮನ ಕೊಡಿ. 3ನೇ ಪಡೆಯಲ್ಲಿ ಬೆಂಗಳೂರಿನಲ್ಲಿ 43. 4ನೇ ಪಡೆ ಬೆಂಗಳೂರಿನಲ್ಲಿ 44. ಕಲಬುರಗಿಯಲ್ಲಿ 202. ಅದ ನಂತರ ಬೆಂಗಳೂರು 9ನೇ ಪಡೆಯಲ್ಲಿ ಸುಮಾರು 39. ಟೋಟಲ್ ಆಗಿ 372 ಪೋಸ್ಟ್. ಇದು ಒಂದು ಕಡೆ ಆದ್ರೆ, ಇದು ಕ್ರೀಡಾ ಅಭ್ಯರ್ಥಿಗೆ ನಾನು ತಿಳಿಸೋದಿಲ್ಲ, ಯಾಕಂದ್ರೆ 8 ಪೋಸ್ಟ್ ಇದಾವೆ, ನೀವು ನೋಡ್ಕೋಬಹುದು. ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ 364. ಇದು ಅರ್ಥ ಮಾಡ್ಕೋಬೇಕು. ಇದು ಟೋಟಲ್ ನಿಮ್ಗೆ ಕೊಟ್ಟಿದ್ದಾರೆ. ಇದೆಷ್ಟಿದಾವೆ ಇಲ್ಲಿ ಕೊಟ್ಟಿದ್ದಾರೆ. ಅದ ನಂತರ ಇದು ಸೆಪರೇಟ್ ಆಗಿರತ್ತೆ. ಅದ್ರ ಬಳಿಕ ಈ ಟೋಟಲ್ ಆಗಿ 2 ಸೇರಿಸಿ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ಮಹಿಳಾ ಅಭ್ಯರ್ಥಿಗೆ ಸ್ವಲ್ಪ ಗಮನ ಕೊಡಿ. ಕಲ್ಯಾಣ ಕರ್ನಾಟಕ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 4ನೇ ಪಡೆಯಲ್ಲಿ ಬೆಂಗಳೂರಿನಲ್ಲಿ 12 ಪೋಸ್ಟ್ ಇರತ್ತೆ. ಅದ್ರ ಬಳಿಕ 6ನೇ ಪಡೆ ಕಲಬುರಗಿಯಲ್ಲಿ 64. ಟೋಟಲ್ ಆಗಿ 73. ಇದು ಸಾಮಾನ್ಯ ಅಭ್ಯರ್ಥಿಗೆ 72. ಅದ ನಂತರ ಇವೆರಡು ಟೋಟಲ್ ಎಷ್ಟಾಯ್ತು ಇದು ಕೊಟ್ಟಿದ್ದಾರೆ. ಬೇರೆ ಬೇರೆ ಕೊಟ್ಟಿರ್ತಾರೆ. ಒಂದೊಂದ್ ಸರಿ ಹೆಚ್ಚು ಕಡಿಮೆ ಆಗಿರತ್ತೆ. ಅದು ಬೇರೆ ಆಗಿರತ್ತೆ, ಇದು ಬೇರೆ ಆಗಿರತ್ತೆ, ಇದು ಬೇರೆ ಆಗಿರತ್ತೆ. ಒಂದೊಂದ್ ಸರಿ ಇಷ್ಟು ಕೊಟ್ಟಿದ್ದಾರೆ. ಅದ ನಂತರ ಕೊನೆಯದಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾರತ ಮೀಸಲು ಪಡೆಯಲ್ಲಿ KSRP ಅದ ನಂತರ ಉಳಿದಂತ ಏನೇನಿಂದ ಬೇಕು. ಇಲ್ಲಿ ಭಾರತ ಮೀಸಲು ಪಡೆಯಲ್ಲಿ ಸುಮಾರು 220 ಪೋಸ್ಟ್. ಸಾಮಾನ್ಯ ಅಭ್ಯರ್ಥಿ 216. ಕ್ರೀಡಾಕೂಟದವರಿಗೆ 4. ಟೋಟಲ್ ಆಗಿ 2165 ಪೋಸ್ಟ್ ಖಾಲಿ ಇರತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ 10ನೇ ಪಾಸ್ ಆದವರು ಮತ್ತು ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಮತ್ತು ಎನಿ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಈ ಒಂದು ಪೋಸ್ಟ್ಗಳಿಗೆ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಯಾವ್ಯಾವ್ದು ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವ ಅಂತೇಳಿ. ಮತ್ತೆ ಇದಕ್ಕೆ ವಯೋಮಿತಿ 18 ವರ್ಷದಿಂದ 25 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ನಿಯಮಗಳ ಪ್ರಕಾರ ವಯೋಮಿತಿ 18 ವರ್ಷದಿಂದ 25 ಆಗಿರತ್ತೆ ವಯೋಮಿತಿ. ನಿಮ್ಮ ಒಂದು ವಯೋಮಿತಿ ಜೂನ್ ತಿಂಗಳು ಅಂದ್ರೆ ಮುಂದಿನ ತಿಂಗಳಿಂದ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ.
ಮತ್ತು ವಹಿ ಮಿತಿಗಳು ಕೂಡ ನಿಮಗೆ ಸಡಿಲಿಕ್ಕೆ ಇರತ್ತೆ. ಅರ್ಜಿ ಶುಲ್ಕ ಅಂತರೂ ರಾಜ್ಯ ಸರ್ಕಾರ KSP ಮಾನದಂಡಗಳ ಪ್ರಕಾರ ಇರತ್ತೆ. ಆಯ್ಕೆ ಪ್ರಕಾರದಲ್ಲಿ ಒಂದು ಲಿಖಿತ ಪರೀಕ್ಷೆ ಇಡ್ತಾರೆ, ಸೈನ್ಸ್ನ ಒಂದು ಪರೀಕ್ಷೆ ಇರತ್ತೆ, ದೈಹಿಕ ಗುಣಮಟ್ಟದ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ, ಅದನಂತರ ಸಂದರ್ಶನ, ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇದು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಯ್ತು. ಈಗ ನೋಡಿ ಸ್ನೇಹಿತರೆ, ಪ್ರಾರಂಭ ದಿನಾಂಕ ಯಾವಾಗ? ಮುಂದಿನ ತಿಂಗಳು. ಒಂದು ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಇದ್ರದ್ದು ಅಧಿಸೂಚನೆ ಆಗತ್ತಂತ ಮಾಹಿತಿ ಆಗಿರತ್ತೆ. ಈಗೆಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ ಪೋಸ್ಟ್ ವೈಸು. ಇನ್ನಷ್ಟು ನಿಮಗೆ ಅಧಿಸೂಚನೆ ಬರತ್ತೆ. ಇದೇ ಮುಂದಿನ ತಿಂಗಳಿಂದ ಅಧಿಸೂಚನೆ ಬರತ್ತೆ. ಅರ್ಜಿ ಪ್ರಾರಂಭ ಆದ್ಮೇಲೆ ತಿಳಿಸ್ಕೊಡ್ತೇನೆ. ನಾನು ಸುಮಾರು 1 ತಿಂಗಳು ಅಥವಾ 2 ತಿಂಗಳು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅಧಿಸೂಚನೆ ಬರುತ್ತೆ ಅಂತ ಹೇಳಿ. ಅದ್ರ ಪ್ರಕಾರನೇ ಅಧಿಸೂಚನೆ ಬಂದಿರತ್ತೆ. ಈಗ ಆದಷ್ಟು ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಎರಡು ಮಾಡ್ತಾ ಇಲ್ಲ, ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಅಧಿಸೂಚನೆ ಇನ್ನೇನು ಜೂನ್ ತಿಂಗಳಲ್ಲಿ ಬರತ್ತೆ. ಜೂನ್ ತಿಂಗಳಲ್ಲಿ ಬರ್ತಂದ್ರೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ನಮಗೆ ಪ್ರತಿಯೊಂದು ಮಾಹಿತಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಸ್ ಕೂಡ ಜಾಯ್ನ್ ಆಗಿ, ಯಾಕಂದ್ರೆ ನೋಟಿಸ್ ಬರ್ತಂದ್ರೆ ಅಲ್ಲೇ ಅಪ್ಲೋಡ್ ಮಾಡ್ತಾನೆ. ಮತ್ತೆ ಇನ್ಸ್ಟಾದಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿ.